ಉಚಿತ ಆರೋಗ್ಯ ಸಿಗುವ ತನಕ ಹೋರಾಟ. ವ್ಯವಸ್ಥೆಗಳನ್ನು ಈ ಕೊಡಿ, ಅವ್ಯವಸ್ಥೆಗಳನ್ನು ಸರಿಪಡಿಸುವ ತನಕ ಹೋರಾಟ. ಆರೋಗ್ಯ ಆಗಿರುವಂತ ಆಡಳಿತಾತ್ಮಕ ಹೋರಾಟದ ಮೂಲಕ ನಾವು ಈ ಗಮನ ಸೆಳೆಯಲಿಕ್ಕಾಗಿ ಇವತ್ತು ನಮ್ಮ ಕೆಲವು ನಾಗರಿಕರ ಬೇಡಿಕೆಗಳನ್ನು ಗುರ್ತಚ್ಚಿ ನೈಜವಾದಂತಹ ಬೇಡಿಕೆಗಳನ್ನ ಗುರ್ತಚ್ಚಿ ಇವತ್ತು ಪ್ರತಿಭಟನೆ ಮಾಡಿ ನಾವು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಇದೆಯೋ ಅಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಈ ಮುಖ್ಯ ನಮ್ಮ ಬೇಡಿಕೆಗಳು ಈ ಆಸ್ಪತ್ರೆಯಲ್ಲಿ ಮೊನ್ನೆ ತಿಂಗಳು ಜೂನ್ ತಿಂಗಳಲ್ಲಿ 14ನೇ ತಾರೀಕು ಏನು ಅಪಘಾತ ನಡೆದಿತ್ತು, ಅದನ್ನ ಬೇಗ ರೆಡಿ ಮಾಡಬೇಕು. ಮತ್ತೆ ಇಲ್ಲಿ ಎಲ್ಲಾ ಚಿಕಿತ್ಸೆಗಳು, ಶಸ್ತ್ರಚಿಕಿತ್ಸೆಗಳು ಇಲ್ಲೇ ಸಿಗಂಗಾಗಬೇಕು. ಮತ್ತೆ ಇಲ್ಲಿ ಏನು ಒಳಗಡೆ ಭ್ರಷ್ಟಾಚಾರ ನಡೀತಾ ಇದೆಯೋ, ಭ್ರಷ್ಟಾಚಾರ ಅಂದ್ರೆ ಯಾರಾದ್ರೂ ಹಾಸ್ಪಿಟ್ಲಿಗೆ ಅಂತ ಬಂದಾಗ ಅವ್ರ ಹತ್ರ ಲಂಚ ಇಸ್ಕೊಳೋದು, ಡೆಲಿವರಿಗೆ ಬಂದಾಗ ಲಂಚ ಇಸ್ಕೊಳೋದು, ಈ ತರದ ಘಟನೆಗಳು ಸುಮಾರು ಇದೆ. ಮತ್ತೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅನ್ನೋದು, ಮತ್ತೆ ಎಲ್ಲ ಮೆಡಿಸಿನ್ ಸುಮಾರು ಮೆಡಿಸಿನ್ ಆಚೆಗೆ ಬರ್ಕೊಡ್ತಾರೆ, ಅದು ಕೂಡಲೇ ನಿಲ್ಲಿಸಬೇಕು. ಎಲ್ಲಾ ಸಾರ್ವಜನಿಕ ರೋಗಿಗಳು, ನಮ್ಮ ಆನೇಕಲ್ ತಾಲೂಕಿನ ರೋಗಿಗಳು ಇದಾರೋ ಅವ್ರಿಗೆ ಎಲ್ಲರಿಗೂ ಕೂಡ ಇಲ್ಲೇ ಮೆಡಿಸಿನ್ ಸಿಗಂಗಾಗಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿರ್ತದೆ. ಮತ್ತೆ ಇಲ್ಲಿ ನಡೆಯುವಂತ ಡಾಕ್ಟರ್ಸ್ ನೈಟ್ ಸಂಜೆ ಟೈಮು ಇರೋದಿಲ್ಲ, ಅವರು ಸಂಜೆ ಟೈಮ್ ಇರಬೇಕು ಅನ್ನೋದು ಬೇಡಿಕೆ ಇದೆ. ಮತ್ತೆ ಎಲ್ಲ ಲ್ಯಾಬ್ಗಳು ಯಾವುದೇ ಒಂದು ಇದಾಗ್ಬೋದು, ಎಕ್ಸ್ರೇ ಆಗ್ಬೋದು, ಲ್ಯಾಬ್ ಆಗ್ಬೋದು, ಸಮಯಕ್ಕೆ ಸರಿಯಾಗಿ ತೆಗಿಬೇಕು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು, ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಮ್ಮ ಬೇಡಿಕೆಗಳಿದೆ. ಹಾಗಾಗಿ ಈ ಬೇಡಿಕೆ ಇಟ್ಟು ಇವತ್ತು ಪ್ರತಿಭಟನೆ ಮಾಡಿದೀವಿ. ಪ್ರತಿಭಟನೆ ಮನವಿಯನ್ನ ಮುಖ್ಯಾಧಿಕಾರಿಗಳು ತಗೊಂಡಿದ್ದಾರೆ. ಮುಂದೆ ಸಭೆನೂ ಕೂಡ ಕರಿತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಈ ಪ್ರತಿಭಟನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ನನ್ನ ಹೆಸರು ಸುರೇಶ್, CPM ಪಕ್ಷದ ತಾಲೂಕು ಕಾರ್ಯದರ್ಶಿ. ಸರ್ಕಾರಿ ಹಾಸ್ಪಿಟಲ್ ಇವತ್ತು ಕಣ್ಣು ಚಿಕಿತ್ಸೆ ಮಾಡ್ತಾರೆ. ಆ ಕಣ್ಣು ಚಿಕಿತ್ಸೆ ಕನ್ನಡಿ ಕೊಡ್ಬೇಕಂದ್ರೆ ಹೊರಗಡೆ ಬರೀತಾ ಇದ್ರು. ಅದು ಕೂಡ ನಾವು ಇವತ್ತು ಇದರ ಭಾಗವಾಗಿ ಕೇಳಿದ್ದೀರಿ. ಆ ನಿಟ್ಟಿನಲ್ಲಿ ಅವರು ಕೂಡ ಹೇಳಿದ್ರು, ಯಾರು ನಿಮ್ಗೆ ಆತರ ಹೋಗ್ಬಾರ್ದು, ಇಲ್ಲೇ ಸಿಗ್ತದೆ ಅಂತ ಹೇಳಿದ್ದಾರೆ. ಸಾರ್ವಜನಿಕರ ಕೈ ಇವತ್ತು ನಾವು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತಿಳಿಸ್ಬೇಕಾಗ್ತದೆ. ಕೆಲವರು ಅಧಿಕಾರಿಗಳು ಹಿಂದೆ ಇದ್ದ ಅಧಿಕಾರಿಗಳನ್ನ ಕಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಅದು ಏನ್ ಗೊತ್ತಾ, ಬದಲಾವಣೆ ಆಗ್ಬೇಕು. ಮತ್ತೆ ತಿರ್ಗಾ ಅದು ಹೊಸ ರೀತಿಗೆ ಇವತ್ತು ಏನೇನ್ ಸೌಲಭ್ಯಗಳು ಫಲಾನುಭವಿಗಳಿಗೆ ಸಿಗ್ಬೇಕು ಅಂತ ಹೇಳಿ ನಾವು ಈ ಹೋರಾಟ ಕೈಗೆತ್ತಿಕೊಂಡಿದ್ದು ಆನೇಕಲ್ ತಾಲೂಕಿನಲ್ಲಿ. ಆಮೇಲೆ ಕುಡಿಯೋ ನೀರು ಆಗ್ಬೋದು, ಆ ಕುಡಿಯೋ ನೀರು ಸ್ವಚ್ಛವಾಗಿರ್ಬೇಕು. ಹಾಸ್ಪಿಟ್ಲ್ ಅಂದ್ರಾಗನ ಇವತ್ತು ಹೇಳ್ಬೇಕಂದ್ರೆ ರೋಗಿ ಇರೋ ಜಾಗದಲ್ಲಿ ಭಾರಿ ಅಚ್ಚುಕಟ್ಟಾಗಿರ್ಬೇಕು. ಆ ನೀರು ಕೂಡ ಕೇಳಿದಿರಿ, ಅದು ಕೂಡ ಹೇಳಿದ್ದಾರೆ. ನಾವು ಅದನ್ನು ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿ ನಾವು ಕೊಡ್ತೀರಿ ಅಂತ ಹೇಳಿದ್ದಾರೆ. ಆಮೇಲೆ ಬಿಸಿನೀರು ಇವತ್ತು ಬಸರಿ ಬಾಣಂತಿಗೆ ಬರ್ತಾರೆ, ವಾರ್ಡ್ಗಳಿಗೆ ಬಂದಾಗ ಇವತ್ತು ಮನೆ ನಿಂತ ಹೊತ್ಕೊಂಬರಕ್ಕಾಗಲ್ಲ. ಅದು ತುಂಬಾ ದೂರದಿಂದ ಹಳ್ಳಿಗಾಡ್ನಿಂದ ಬರ್ಬೇಕಂದಾಗ ನಾವು ಬ್ಯಾಗಲ್ಲಿ ಎತ್ಕೊಂಬರಕ್ಕಾಗೋದಿಲ್ಲ. ಅದಕ್ಕೂ ಕೂಡ ಒಂದು ಗೀಜರ ಮತ್ತೊಂದು ಏನೋ ಹಾಕಿ ಹಾಸ್ಪಿಟ್ಲಲ್ಲಿ ಸೌಕರ್ಯ ಮಾಡಿಕೊಡ್ಬೇಕು. ಅಂತ ಸೌಕರ್ಯಗಳು ಸಿಕ್ಕಿದಾಗ ಮಾತ್ರ ಎಲ್ಲ ಸಾರ್ವಜನಿಕರು ಇವತ್ತು ಹಾಸ್ಪಿಟ್ಲಿನಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇವತ್ತು ಅವರು ಅಧಿಕಾರಿಗಳು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಇಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿ. ಸಾರ್ವಜನಿಕ ಆಸ್ಪತ್ರೆ ಮುಂದೆ CPM ಪಕ್ಷದ ನೇತೃತ್ವದಲ್ಲಿ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕುಂದುಕೊರತೆಗಳು, ಸಮಸ್ಯೆಗಳನ್ನು ಗುರುತಿಸಿ ಇವತ್ತು ಇಲ್ಲಿ ಜನರಿಗೆ ಉತ್ತಮ ಗುಣಮಟ್ಟದ ಇವತ್ತೇನು ಆರೋಗ್ಯ ಸಿಗಬೇಕು ಅಂತೇಳಿ ಕೆಲವು ಬೇಡಿಕೆಗಳನ್ನ, ಇಲ್ಲಿರುವಂತ ಕೆಲವು ಸಮಸ್ಯೆಗಳನ್ನ ಗುರುತಿಸಿ ಆ ಬೇಡಿಕೆಗಳ ಇತ್ಯರ್ಥಕ್ಕಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡಿದ್ದೀವಿ. ಈ ಪ್ರತಿಭಟನೆಯನ್ನ ಮನವಿಯನ್ನ ಸ್ವೀಕಾರ ಮಾಡಿ ವೈದ್ಯಾಧಿಕಾರಿಗಳು ನಮಗೆ ಇಲ್ಲಿ ಎಲ್ಲವೂ ಕೂಡ ನಾವು ಸರಿಪಡಿಸ್ತೀವಿ ಹಂತವಾಗಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅದನ್ನ ಹಂತವಾಗಿ ಇವರು ಕೆಲವು ಸಮಸ್ಯೆಗಳನ್ನ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಮತ್ತು ಮೇಲಧಿಕಾರಿಗಳ ಗಮನಕ್ಕೂ ಕೂಡ ನಾವು ತರ್ತೀವಿ ಅಂತೇಳಿ ಇಲ್ಲಿ ಬಂದ ಮಾತಾಡಕ್ಕೆ ಹೋರಾಟವನ್ನ ಯಶಸ್ವಿ ಮಾಡಿದಂತ ಎಲ್ರಿಗೂ ವಂದನೆಗಳು. ಪಕ್ಷದ ವತಿಯಿಂದ ನಾವು ಆನೇಕಲ್ ತಾಲೂಕು ಸರ್ಕಾರಿ ಕಚೇರಿ ಮುಂದೆ, ಆಸ್ಪತ್ರೆ ಮುಂದೆ ನಾವು ಪ್ರತಿಭಟನೆನ ಹಮ್ಮಿಕೊಂಡಿದ್ವಿ. ಯಾಕೆ ಅಂತಂದ್ರೆ ಸುಮಾರು ವಿಚಾರಗಳ ಬಗ್ಗೆ ನಾವು ಹೇಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಭ್ರಷ್ಟಾಚಾರ ಇರ್ಬೋದು, ಒಳಗಡೆ ಸಿಗ್ತಕ್ಕಂತ ಸೌಲಭ್ಯಗಳಿರ್ಬೋದು, ಮತ್ತೆ ಬಾಣಂತಿಯರು ಇರ್ಬೋದು, ಬಸರಿಗಳಿಗಿರ್ಬೋದು, ಯಾವುದೇ ರೀತಿ ಸರಿಯಾದಂತ ಸೌಲಭ್ಯಗಳಿಲ್ಲ ಒಳಗಡೆ. ಅದನ್ನ ಗಮನಾರ್ಹವಾಗಿ ಇವತ್ತು ಒಂದು ಉತ್ತಮವಾದಂತಹ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ವೈದ್ಯಾಧಿಕಾರಿಗಳು ಬಂದು ಮನವಿಯನ್ನ ಸ್ವೀಕರಿಸಿದ್ದಾರೆ. ಸ್ವೀಕರಿಸಿ ಅವರು ಕೆಲವು ಅವರೇ ಸಂಬಂಧಪಟ್ಟಂತ ವಿಚಾರಗಳನ್ನ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಖ್ಯವಾಗಿರ್ತಕ್ಕಂಥವ್ರನ್ನ ಕರೆದು ನಾವು ಸಭೆಯನ್ನ ಮಾಡ್ತೀವಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರಗಳನ್ನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ.
ಆದ್ರೆ ಪ್ರತಿಯೊಬ್ಬರಿಗೂ ಇದು ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಮತ್ತೆ ಮಹಿಳೆಯರಾಗಿರ್ಬೋದು, ಹೆಚ್ಚು ಸಂಖ್ಯೆಯಲ್ಲಿ ನಾವು ಬಡವರೇ ಬರುವಂತದ್ದು. ಯಾರು ಹಣ ಇರುವಂತವ್ರು ಯಾರು ಈ ಆಸ್ಪತ್ರೆಗೆ ಬರಲ್ಲ. ಹಾಗಾಗಿ ಇರ್ತಕ್ಕಂಥ ಸೌಲಭ್ಯ ಸಮರ್ಪಕವಾಗಿ ಸಿಗಬೇಕು ಅಂತ ಹೇಳಿ ಕೇಳ್ಕೊಂಡು ಈ ಹೋರಾಟವನ್ನ ನಾವು ಇಲ್ಲಿ ಮಾಡ್ಲಿಕ್ಕೆ ಬಂದಿದ್ವಿ. ಎಲ್ಲರೂ ಸಹ ಒಂದು ಈ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದೀರಿ. ಎಲ್ರಿಗೂ ಸಹ ಧನ್ಯವಾದನ ಹೇಳ್ತೀನಿ. ಅರ್ಚನಾ.